ನಮಸ್ಕಾರ ವೀಕ್ಷಕರೇ, 5ನೇ ಟೆಸ್ಟ್ ಪಂದ್ಯದ ಮೊದಲ ದಿನದ ಕೊನೆಯ ಓವರ್ನಲ್ಲಿ ನಡೆಯಿತು ದೊಡ್ಡ ಹೈ ಡ್ರಾಮಾ. ಜಸ್ಪ್ರೀತ್ ಬೂಮ್ರಾ ಮತ್ತು ಸ್ಯಾಮ್ ಕನ್ಸ್ಟಸ್ ನಡುವೆ ಆಯಿತು ದೊಡ್ಡ ಜಗಳ. ಹೌದು ವೀಕ್ಷಕರೇ, ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವಿನ 5 ಟೆಸ್ಟ್ ಸರಣಿ ಪಂದ್ಯಗಳಲ್ಲಿ ಈಗಾಗಲೇ 4 ಟೆಸ್ಟ್ ಸರಣಿ ಪಂದ್ಯಗಳು ಮುಕ್ತಾಯಗೊಂಡಿವೆ. ಇದೀಗ ಸಿಡ್ನಿಯಲ್ಲಿ ಪ್ರಾರಂಭವಾಗಿರುವ 5ನೇ ಟೆಸ್ಟ್ ಪಂದ್ಯದ ಮೊದಲ ದಿನದಲ್ಲಿ ಭಾರತ ತಂಡ ಮೊದಲು ಬ್ಯಾಟಿಂಗ್ ಮಾಡಿ 185 ರನ್ಸ್ಗಳನ್ನು ಕಲೆಹಾಕಿ ಆಲ್ಔಟ್ ಆಯಿತು. ನಂತರ ಬ್ಯಾಟಿಂಗಿಗೆ ಇಳಿದಂಥ ಆಸ್ಟ್ರೇಲಿಯಾ ತಂಡ 1 ವಿಕೆಟ್ ನಷ್ಟಕ್ಕೆ 9 ರನ್ಸ್ಗಳನ್ನು ಕಲೆಹಾಕಿ ಮೊದಲ ದಿನದಾಟವನ್ನು ಮುಕ್ತಾಯಗೊಳಿಸಿದರು ಅಂತಲೇ ಹೇಳಬಹುದು. ಮೊದಲ ದಿನದಾಟದ ಕೊನೆಯ ಓವರ್ನಲ್ಲಿ ಸ್ಯಾಮ್ ಕನ್ಸ್ಟಸ್ ಮತ್ತು ಜಸ್ಪ್ರೀತ್ ಬೂಮ್ರಾರವರ ನಡುವೆ ದೊಡ್ಡ ಜಗಳ ಕೂಡ ಆಯಿತು. ಮೊದಲ ದಿನದ ಕೊನೆಯ ಓವರ್ ಮಾಡಲು ಬಂದ ಜಸ್ಪ್ರೀತ್ ಬೂಮ್ರಾರವರು ಆಸ್ಟ್ರೇಲಿಯಾ ವಿರುದ್ಧ ಬಿಗಿದಾಳಿಯನ್ನು ನಡೆಸಿದರು. ಮೊದಲ 3 ಬೌಲ್ಗಳನ್ನು ಎದುರಿಸಿದ ಸ್ಯಾಮ್ ಕನ್ಸ್ಟಸ್ ರವರು ಯಾವುದೇ ಬೌಂಡರಿಗಳನ್ನು ಕಲೆ ಹಾಕಲಾಗದೆ 3ನೇ ಬೌಲ್ನಲ್ಲಿ ಸಿಂಗಲ್ ತೆಗೆಯುವ ಮೂಲಕ ಉಸ್ಮಾನ್ ಖವಾಜಾ ಅವರಿಗೆ ಸ್ಟ್ರೈಕ್ ನೀಡಿದರು. ಈ ವೇಳೆ ಜಸ್ಪ್ರೀತ್ ಬೂಮ್ರಾರವರು ಕೊನೆಯ ಓವರ್ನ 4ನೇ ಬೌಲನ್ನು ಎಸೆಯಲು ರೆಡಿಯಾಗಿದ್ದರು. ಆದರೆ ನಾನ್ ಸ್ಟ್ರೈಕ್ನಲ್ಲಿ ಇದ್ದ ಸ್ಯಾಮ್ ಕನ್ಸ್ಟಸ್ ರವರು ಇನ್ನೂ ಕೂಡ ಬ್ಯಾಟಿಂಗಿಗೆ ರೆಡಿಯಾಗಿರಲಿಲ್ಲ ಅಂತಲೇ ಹೇಳಬಹುದು. ಸ್ವಲ್ಪ ಹೊತ್ತು ಕಾದು ಮತ್ತೆ 4ನೇ ಬೌಲನ್ನು ಎಸೆಯಲು ಜಸ್ಪ್ರೀತ್ ಬೂಮ್ರಾ ರೆಡಿಯಾದರು. ಸ್ಟ್ರೈಕ್ನಲ್ಲಿ ನಿಂತಿದ್ದ ಉಸ್ಮಾನ್ ಖವಾಜಾ ರವರು ಬ್ಯಾಟಿಂಗ್ ಆಡಲು ರೆಡಿಯಾದರೂ ಕೂಡ ನಾನ್ ಸ್ಟ್ರೈಕ್ನಲ್ಲಿ ಸ್ಯಾಮ್ ಕನ್ಸ್ಟಸ್ ರವರು ರೆಡಿಯಾಗದೆ ಸಮಯವನ್ನು ವ್ಯರ್ಥ ಮಾಡುತ್ತಿದ್ದರು. ಇದನ್ನು ಕಂಡ ಭಾರತ ತಂಡದ ನಾಯಕ ಜಸ್ಪ್ರೀತ್ ಬೂಮ್ರಾರವರು ಕೋಪಗೊಂಡು ನಿಮಗೆ ನಾನ್ ಸ್ಟ್ರೈಕ್ನಲ್ಲಿ ನಿಂತುಕೊಳ್ಳಲು ಎಷ್ಟು ಸಮಯ ಬೇಕು ಎಂದು ಕೋಪದಿಂದ ಕೇಳಿದರು. ಇದಕ್ಕೆ ಸ್ಯಾಮ್ ಕನ್ಸ್ಟಸ್ ರವರು ಕೂಡ ಪ್ರತ್ಯುತ್ತರವಾಗಿ ಕೋಪಗೊಂಡಿರುವ ಕಾರಣದಿಂದಾಗಿ ಜಸ್ಪ್ರೀತ್ ಬೂಮ್ರಾ ಮತ್ತು ಸ್ಯಾಮ್ ಕನ್ಸ್ಟಸ್ ನಡುವೆ ವಾಗ್ವಾದ ನಡೆಯಿತು ಅಂತಲೇ ಹೇಳಬಹುದು. ಮತ್ತು ಜಸ್ಪ್ರೀತ್ ಬೂಮ್ರಾರವರು ಈ ಓವರ್ನ ಕೊನೆಯ ಬೌಲ್ನಲ್ಲಿ ಉಸ್ಮಾನ್ ಖವಾಜಾ ರವರ ವಿಕೆಟನ್ನು ತೆಗೆಯುವ ಮೂಲಕ ಸ್ಯಾಮ್ ಕನ್ಸ್ಟಸ್ ರವರ ಮೇಲಿನ ಸೇಡನ್ನು ತೀರಿಸಿಕೊಂಡರು ಅಂತಲೇ ಹೇಳಬಹುದು. ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ. ಇದೇ ರೀತಿಯಾದ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ನಮಸ್ಕಾರ.